ನಿಮ್ಮ ಸಹಕಾರ ನಿಮ್ಮ ಇದು ನಮ್ಮನ್ನೇ ನೆಪಕ್ಕೆ ನಾನು ಮುಂದೆ ಇದ್ದೀನಿ ಅಷ್ಟೇ, ಎಲ್ಲ ನೀವೇ ಮಾಡ್ತಾ ಇರೋದು ಎಲ್ಲರೂ. ಇದೇ ಥರ ಸಂತೋಷವಾಗಿ ಇನ್ನೂ 100 ವರ್ಷ ಆಚರಣೆ ಮಾಡುವಂಥ ಅವಕಾಶನ ನಮಗೆ ಕೊಟ್ಟು ಅವರಿಗೆ ದೇವರ ಆಶೀರ್ವಾದ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಅಧ್ಯಕ್ಷರಾದ ಗೋವಿಂದರಾಜಣ್ಣವರು 50ನೇ ವರ್ಷದ ಬರ್ತ್ಡೇಯನ್ನು ಬರೋ ಆರೋಗ್ಯ ಆಯಸ್ಸು ಸಕಲ ಸಂಪತ್ತನ್ನು ಕೊಟ್ಟು ಅವರು ಕಾಪಾಡಲಿ ಅಂತ ಕೇಳ್ಕೊಳ್ತೀವಿ. ಇನ್ನೂ ಒಳ್ಳೆ ಚಟುವಟಿಕೆಗಳನ್ನ ಈ ಸಂಘದಲ್ಲಿ ಆರಂಭಿಸಬೇಕು. ಲೇಟ್ ಆಯ್ತು, ಬನ್ನಿ. ಅಧ್ಯಕ್ಷರಿಗೆ ಗೋವಿಂದರಾಜ್ಗೆ ಅವ್ರಿಗೆ ಭಾರ ಜಾಸ್ತಿ ಇದೆ. ನಿಮ್ಗಳ ಸಹಕಾರ ಇಲ್ಲದೆ ನಾವು ಏನೂ ಮಾಡೋಕ್ಕಾಗಲ್ಲ. ಯಾವತ್ತೇ ಆಗಲಿ ಮನೆಯಲ್ಲಿ ಒಂದು ಕುಟುಂಬ ಅಂದಾಗ ಮನೇಲಿ ಎಲ್ಲರೂ ಸಹಕಾರ ಕೊಟ್ಟರೆ ಆ ಮೀಟಿಂಗ್ ಮುಂದೆ ನಡ್ಸ್ಕೊಂಡು ಹೋಗ್ಬೋದು. ಯಾರೋ ಒಬ್ಬರು ಆ ಕಡೆ ಈ ಕಡೆ ಆಯಿತು ಅಂದಾಗ ಸಂಸಾರ ಹೊಡೆದೋಗುತ್ತೆ. ಅದಕ್ಕೆ ನಿಮ್ಮ ಸಹಕಾರ ನಿಮ್ಮ ಇದು ನಮ್ಮನ್ನೇ ನೆಪಕ್ಕೆ ನಾನು ಮುಂದೆ ಇದ್ದೀನಿ ಅಷ್ಟೇ, ಎಲ್ಲ ನೀವೇ ಮಾಡ್ತಾ ಇರೋದು ಎಲ್ಲರೂ. ಇಲ್ಲಿ ಒಂದು ಪಾರ್ಕಲ್ಲಿ ಒಂದು ಸಣ್ಣ ಪುಟ್ಟ ಕೆಲಸ ಆಗಿರ್ಬೋದು, ಯಾವುದೇ ಒಂದು ಫಂಕ್ಷನ್ ಆಗಿರ್ಬೋದು, ಎಲ್ಲದಕ್ಕೂ ನೀವೆಲ್ಲ ಕೈ ಜೋಡಿಸ್ತಾ ಇದ್ದೀರಾ. ನಿಮ್ಮ ಸಹಕಾರದಿಂದ ನಾವು ಮುಂದೆ ಹೋಗ್ತಾ ಇರೋದು ಅಷ್ಟೇ. ನೀವೇ ಎಲ್ಲ ಮೇಯ್ನು. ನಾವು ಸುಮ್ಮನೆ ಏನೋ ಒಂದು ಮೇಟಿ ಅಂತ ಬೇಕಲ್ಲ, ಅದಕ್ಕೋಸ್ಕರ ನಾವು ಮೇಟಿ ಅಷ್ಟೇ. ಮುಂದಕ್ಕೆ ಹಿಂಗೆ ಎಲ್ಲ ಕಾರ್ಯಕ್ರಮಗಳನ್ನು ಇಲ್ಲಿ ನಡ್ಸ್ಕೊಂಡು ಹೋಗಿ 10 ಜನಕ್ಕೆ ನಮ್ಮ ಉದ್ದೇಶ ಒಂದೇ, ಯಾವುದೇ ಒಂದು ಕೆಲಸ ಮಾಡಬೇಕು 10 ಜನಕ್ಕೆ ಒಂದು ಒಳ್ಳೇದಾಗಬೇಕು ಅಷ್ಟೇ. 10 ಜನಕ್ಕೆ ಏನೋ ಕಷ್ಟ ಸುಖಕ್ಕೆಲ್ಲ ಭಾಗಿಯಾಗಿ ಎಲ್ಲರೂ ಸೇರ್ಕೊಳ್ಳೋಣ. ಹೋಗುವಾಗ ಏನೂ ತೊಗೊಂಡೋಗಲ್ಲ. ಅಣ್ಣವ್ರು ಹೇಳ್ದಂಗೆ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ. ಬಂದಿರೋದು ಖಾಲಿ, ಹೋಗುವಾಗಲೂ ಖಾಲಿನೇ. ಇಲ್ಲಿ ಮಧ್ಯೆ ಏನು ಕೊಡ್ತಾನೋ ದೇವ್ರು ನಮ್ಮ ಪುಣ್ಯ ಅದು. ಅದರಿಂದ ನಾವು 10 ನಮ್ಮ ಕೈಲಾಗಿ ಸೇವೆ 100 ರೂಪಾಯಿ ಸಂಪಾದನೆ ಮಾಡಿದ್ರೆ 10 ರೂಪಾಯಿ ಏನೋ ಒಂದು ಇಲ್ಲದೇ ಇರೋರಿಗೆ ಏನೋ ಒಂದು ಸೇವೆ ಮಾಡೋಣ. ಅದೇ ಇರೋದು ಮೇಯ್ನು. ಎಲ್ಲರೂ ಹಿಂಗೆ ಒಗ್ಗಟ್ಟಾಗಿರೋಣ, ಎಲ್ಲರೂ ಖುಷಿಯಾಗಿರೋಣ. ಹೋಗುವಾಗ ಏನೂ ಹೊತ್ಕೊಂಡೋಗಲ್ಲ. ನಾವೇನು ಖುಷಿಯಾಗಿರ್ತೀವಿ ಅದೇ. ಇದು ಬರ್ತಡೇ ಅಂತ ಇದು ಮಾಡ್ಕೊತಾ ಇದ್ದೀವಿ, ಬಟ್ ನಮ್ಗೆ ಖುಷಿ ಇರಬೇಕು. ಖುಷಿನೇ ಬರ್ತಡೇ ನಮ್ಮದು. ಎಲ್ಲರೂ ಖುಷಿಯಾಗಿರೋಣ ಅಂತ ಹೇಳಿ 2 ಮಾತು ಮುಗಿಸ್ತೀವಿ. ಏನು ನಾವೇನು ಬರ್ಬೇಕಾದ್ರೆ ಏನು ಹೋಗ್ತಾರಲ್ಲ, ಹೋಗ್ಬೇಕಾದ್ರೆ ಏನು ಹೋಗ್ತೋಗಲ್ಲ. ಇಲ್ಲೇನು ಕಾಪಾಡ್ಕೊಂಡಿದ್ದೀವಿ ಅದೇ ನಾವು ಗಳಿಸಿರೋ ಪುಣ್ಯ ಅನ್ಕೋಬೇಕು. ನಿಮ್ಮೆಲ್ಲ ಸ್ನೇಹ ಏನು ಕೊಟ್ಟಿದ್ದಾರೆ ಕ್ಷೀರ ಇದರಷ್ಟೇ ಪವಿತ್ರವಾಗಿರಲಿ. ಆ ಪವಿತ್ರತೆ ಕಾಪಾಡಿಕೊಂಡು ನಾವೆಲ್ಲರೂ ಜೊತೆಗೂಡಿ ಒಳ್ಳೆ ಹೆಜ್ಜೆ ಹಾಕೋಣ ಅಂತ ಹೇಳ್ತಾ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯ. ತಾಯಿ, ಅದು ಬಿಟ್ಟರೆ ಗಂಗೆ, ಅದು ಬಿಟ್ಟರೆ ಹಾಲು. ಸೊ ಈ ಹಾಲಿನಷ್ಟೇ ಇವರು ಪವಿತ್ರವಾಗಿದ್ದಾರೆ ಅಂತ ನಾನು ಭಾವಿಸ್ತಾ, ಇವ್ರಿಗೆ ಭಗವಂತ ಹಾಲಿನ ಥರ ಅವರ ಸಂಸಾರನ ಸಂತೋಷವಾಗಿ ಹಾಗೂ ಸ್ನೇಹನ ಇದೇ ಥರ ಸಂತೋಷವಾಗಿ ಇನ್ನೂ 100 ವರ್ಷ ಆಚರಣೆ ಮಾಡುವಂಥ ಅವಕಾಶನ ನಮಗೆ ಕೊಟ್ಟು ಅವರಿಗೆ ದೇವರ ಆಶೀರ್ವಾದ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಅವ್ರ ಮನಸ್ಸು ಹಾಲಿನಷ್ಟೇ ಪರಿಶುದ್ಧವಾಗಿದೆ. ಜೊತೆಗೆ ನಮ್ಮ ಭಾರತೀಯ ಪವಿತ್ರವಾದಂಥದ್ದು ಭಗವದ್ಗೀತೆ. ಸೊ ಈ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾರೆ, ನಿನ್ನ ಕರ್ತವ್ಯ ನೀನು ಮಾಡು, ಅದ್ರ ಫಲಾಫಲ ಕೊಡ್ತೀನಿ ಅಂತ. ಇವ್ರು ಕರ್ತವ್ಯ ಮಾಡಿದ್ರಿಂದ ನೀವೆಲ್ಲ ಸೇರಿದ್ದೀರಾ. ಇದೇ ಅವ್ರ ಫಲ. ನಿಮ್ಮನ್ನೆಲ್ಲ ಸಂಪಾದನೆ ಮಾಡಿರೋದೇ ಒಂದು ಫಲ. ಸೊ ಈ ಫಲನ ಹೀಗೆ ಉಳಿಸ್ಕೊಂಡು ಬೆಳೆಸ್ಕೋಬೇಕು ಅನ್ನೋದು ನನ್ನ ಒಂದು ಅಭಿಲಾಷೆ. ದೇವರು ಅವ್ರಿಗೆ ಶ್ರೀಕೃಷ್ಣ ಪರಮಾತ್ಮ ಒಳ್ಳೇದು ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ಇನ್ನೊಂದು ಹೇಳಬೇಕು ಅಂದರೆ, ಈ ಥರ ಸ್ನೇಹ ವಿಶ್ವಾಸ ಉಳಿಸ್ಕೊಂಡು ಹೋಗೋದಿದೆಯಲ್ಲ, ತುಂಬ ರೆಸ್ಪಾನ್ಸಿಬಿಲಿಟಿ ಇರಬೇಕು. ಅದು ಏನಾದ್ರು ಸ್ವಲ್ಪ ವ್ಯತ್ಯಾಸ ಆದ್ರೂ ಸೊ ಸ್ನೇಹದಲ್ಲಿ ಬಿರುಕು ಜಾಸ್ತಿ ಬರ್ತದೆ. ಇವತ್ತು ನಾವು ನೋಡ್ತಾ ಇರೋಂಥ ವಿಚಾರದಲ್ಲಿ ಇಷ್ಟೆಲ್ಲ ಸೇರಿದಾರೆ ಅಂದರೆ ಅವ್ರ ಬಗ್ಗೆ ನೀವು ಎಷ್ಟು ವಿಶ್ವಾಸ ಇಟ್ಟಿರೋದು ಗೊತ್ತಾಗುತ್ತೆ. ಒಂದು ರೈಲು ಹೋಗಬೇಕು ಅಂದರೆ ಇಂಪಾರ್ಟೆಂಟ್ ಇಂಜಿನ್ನಿಂದ ನಾವೆಲ್ಲ ಬೋಗಿಗಳ್ತಾರ ನಾವೆಲ್ಲ ಸ್ನೇಹಿತರು ಅನ್ನೋದು. ನಾಯಕತ್ವ ಎಲ್ರಿಗೂ ಆಗಬೇಕು, ಲೀಡರ್ ಆಗಬೇಕು ಅಂತ ಆಸೆ ಇರುತ್ತೆ. ಆದರೆ ಅದ್ರದ್ದು ಗುಣಗಳು ಕೆಲವ್ರಿಗೆ ಮಾತ್ರ ಇರುತ್ತೆ. ಅಂಥ ಒಂದು ತಾಯಿಯ ಗುಣ ಇವರಲ್ಲಿದೆ. ಅದಕ್ಕೆ ಇಲ್ಲಿ ಸೇರಿರೋದು. ತಾಯಿ ಹತ್ರ ಮಕ್ಕಳೆಲ್ಲ ಓಡ್ತಾರೆ. ಆ ಒಂದು ಗುಣ ಇರೋ ಥರನೇ ಅಂಥ ಸ್ನೇಹಿತರ ಹತ್ರನೇ ಇಷ್ಟೆಲ್ಲ ಜನ ಸೇರುವಂಥದ್ದು. ಸೊ ಇವರ ಒಂದು ಏನು ಆ ಮನಸ್ಸಿನ ಗುಣನ ಹೀಗೆ ಅವರ ಉಸಿರು ಇರೋವರೆಗೂ ಕೊನೆಯವರೆಗೂ ಅದನ್ನು ಕಾಪಾಡ್ಕೊಂಡು ಹೋಗಲಿ ಅಂತೇಳಿ ಪ್ರಾರ್ಥನೆ ಮಾಡಿ. ಹಾಗೆ ಈ ನಮ್ಮ ಗೋವಿಂದರಾಜವರು ಸೊ ಸಡನ್ನಾಗಿ ಯಾವುದೇ ಒಂದು ಕಷ್ಟ ಸುಖಗಳಿಗೆ ಎಲ್ಲ ನಿಮಗೆ ಭಾಗಿಯಾಗ್ತಾರೆ. ಆ ಭಾಗಿಯಾಗೋದು ಎಲ್ರಿಗೂ ಬರೋದಿಲ್ಲ. ತಾಳಪ್ಪ ನಮ್ಗೆ ಯಾಕೆ ನೋವು ಅಂತ ಒಂದು ಎಲ್ರಿಗೂ ನನಗೂ ಸೇರಿ ಮನಸ್ಥಿತಿ ಇರುತ್ತೆ, ಅಯ್ಯೋ ಬೇಡಪ್ಪ ಅಂತ. ಆದರೆ ನಿಮ್ಮನ್ನೆಲ್ಲ ಈ ರೀತಿಯಾಗಿ ಮುನ್ನಡೆಸ್ಕೊಂಡು ಹೋಗುವಂಥದ್ದು, ಅವ್ರನ್ನ ಸುಮ್ಮನೆ ಅಧ್ಯಕ್ಷ ಅನ್ನೋದಕ್ಕೆ ಯಾರ ಕೈಲೂ ಆಗೋದಿಲ್ಲ. ಅದು ಪ್ರೀತಿಯಿಂದ ಹೇಳ್ತೀರ ನೀವು. ಸೊ ಇವರು ನಿಮ್ಮ ಪ್ರೀತಿ ಗಳಿಸಿದ್ದಾರೆ. ಈ ಪ್ರೀತಿ ಹಾಗೆ ಉಳಿಸ್ಕೊಂಡು ದೇವರು ಅವ್ರಿಗೆ ಆಯಸ್ಸು, ಆರೋಗ್ಯ ಮತ್ತು ಅವರ ಮಕ್ಕಳಿಗೆ, ಅವರ ಕುಟುಂಬ, ಅವರ ಶ್ರೀಮತಿಯವರಿಗೆ ಎಲ್ರಿಗೂ ಸಹ ಆರೋಗ್ಯ ಕೊಟ್ಟು ಆಯಸ್ಸು ಕೊಟ್ಟು ಸುಖಿಯಾಗಿ ಸಂಪೂರ್ಣ ಜೀವನನ ಅನುಭವಿಸಿ
ಅವರು ಒಂದು ಎಲ್ಲರೂ ನಿಮ್ಮ ಮನಸ್ಸಿನಲ್ಲಿ ಸ್ಥಿರವಾಗಿ ಉಳ್ಕೊಳ್ಳಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ. ಅಧ್ಯಕ್ಷರಾದ ಗೋವಿಂದರಾಜಣ್ಣವರು 50ನೇ ವರ್ಷದ ಬರ್ತ್ಡೇಯನ್ನು ಬರೋ ಆರೋಗ್ಯ ಆಯಸ್ಸು ಸಕಲ ಸಂಪತ್ತನ್ನು ಕೊಟ್ಟು ಅವರು ಕಾಪಾಡಲಿ ಅಂತ ಕೇಳ್ಕೊಳ್ತೀವಿ. ಹ್ಯಾಪಿ ಬರ್ಡೇ ಸರ್. ನಮ್ಮ ಅಧ್ಯಕ್ಷರು ಯಾವಾಗಲೂ ಭಾರಿ ಚುರುಕಾಗಿ ನಮ್ಮ ಗೆಳೆಯರ ಬಳಗದ ಎಲ್ಲ ನಮ್ಮ ಸ್ನೇಹಿತರನ್ನ ಭಾರಿ ಚೆನ್ನಾಗಿ ಅರ್ಥ ಮಾಡಿಸಿ ಅವ್ರನ್ನ ಮುನ್ನಡೆಸ್ಕೊಂಡು ಕರೋನಾದಲ್ಲಿ ಮತ್ತು ಬೇರೆ ನಮ್ಮ ಕಾರ್ಯಕ್ರಮಗಳನ್ನು ಭಾರಿ ವಿಜೃಂಭಣೆಯಿಂದ ನಡೆಸ್ತಾರೆ. ಪಾರ್ಕ್ನ ಎಲ್ಲ ಸದಸ್ಯರು ಅವ್ರ ಪರವಾಗಿ ನಮ್ಮ ಅಧ್ಯಕ್ಷರು ಗೋವಿಂದರಾಜ್ ಅವರಿಗೆ ಇವತ್ತು ಹುಟ್ಟಿದಬ್ಬವನ್ನು ಸಂಭ್ರಮದಿಂದ ಜವಾಬ್ದಾರಿ ಕೊಡ್ತಾ ಇದ್ದೀವಿ. ಇನ್ನು ಅವರು ನಮ್ಮ ಲೋಕೇಶ್ ಅವರು ಹೇಳ್ದಂಗೆ ಮುಂದೆ ಮಧ್ಯದ ಇಂಜಿನು ಮುಂದೆ ಹಿಂದೆ ಎಳ್ಕೊಂಡು ಹೋಯ್ತಾ ಇರಬೇಕು, ನಾವೆಲ್ಲ ಹಿಂದೆಗಡೆ ಹೋಯ್ತಾ ಇರಬೇಕು. ಹಂಗಾಗಿ ಆ ದೇವರು ಅವರಿಗೆ ಶಕ್ತಿ ಕೊಟ್ಟಿದ್ದಾರೆ. ಅದನ್ನಿನ್ನೂ ಜಾಸ್ತಿಯಾಗಿ ಬಲಗೊಳಿಸಬೇಕು. ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತಗೊಂಡು ಎಲ್ಲರ ಪ್ರೀತಿ ವಿಶ್ವಾಸನ ಇವ್ರು ಗಳಿಸಿ ಎಲ್ಲರನ್ನು ಗಳಿಸಿ ಒಂದು ಭಿನ್ನಾಭಿಪ್ರಾಯ ಬರದೇ ಇದ್ದಂಗೆ ಸಂಘದಲ್ಲಿ ಇನ್ನೂ ಒಳ್ಳೆ ಚಟುವಟಿಕೆಗಳನ್ನ ಈ ಸಂಘದಲ್ಲಿ ಆರಂಭಿಸಬೇಕು. ಮುಂದೆ ಒಂದು ಲೈಬ್ರರಿ ಮಾಡಬೇಕು ಅಂತಿದ್ದೀವಿ. ಅದಕ್ಕೆ ಅವರು ಮುಂದಾಳತ್ವ ಬೇಕು. ಎಲ್ಲರೂ ಇದೇ ರೀತಿ ಎಲ್ಲರೂ ಸಹಕಾರ ಮಾಡಿ ದಯಮಾಡಿ ಯಾರಲ್ಲೂ ಮನಸ್ಸಲ್ಲಿ ಏನು ಇದು ಮಾಡ್ಕೊಂಬಿಡಿ. ಏನಾದ್ರು ಕಷ್ಟ ಸುಖ ಇದೆ ದಯವಿಟ್ಟು ಬಂದು ಈ ವೇದಿಕೆಯಲ್ಲಿ ಹಂಚ್ಕೊಳ್ಳಿ. ಅದಕ್ಕೆ ನಾವೇನಿದೆ ಸಹಕಾರಾತ್ಮಕವಾಗಿ ಸ್ಪಂದಿಸ್ತೀವಿ. ಹಂಗಾಗಿ ಹೇಳ್ತಾ ಇವ್ರ ಮಾತು ನಾವು ಮುಗಿಸ್ತೀವಿ. ಸಾಧ್ಯ ಆದರೆ ನಮ್ಮ ಮಂಡ್ಯದಲ್ಲಿ 400 ವರ್ಷದ ಹಿಂದೆ ಒಂದು ದೇವಸ್ಥಾನ ಇದೆ, ಪಾಂಡುರಂಗ ವಿಠಲನ ದೇವಸ್ಥಾನ. ಅಲ್ಲಿ ಪಕ್ಕದಲ್ಲಿ ಕಾವೇರಿ ಒಂದು ನದಿ ಹೋಗ್ತದೆ. ಸಾಧ್ಯ ಆದರೆ ಈಗ ಈ ಒಂದು ಸಮಯದಲ್ಲಿ ಬಂದು ನಮ್ಮ ಕಾವೇರಿ ಅಲ್ಲಿ ಕೃಷ್ಣನ ಒಂದು ಕೃಪೆಗೆ ಪಾತ್ರರಾಗಬೇಕು. ತುಂಬ ಹಳೆ ದೇವಸ್ಥಾನ. ಆದರೆ ದಯಮಾಡಿ ಬನ್ನಿ.